ಹಾಯ್ ಹಲೋ ನಮಸ್ತೆ. ಮಲಗಿದ್ದೀನಿ ಅಂದ್ಕೊಂಡ್ರಾ? ನಾನು ಆಲ್ರೆಡಿ ಎದ್ದು ರೆಡಿಯಾಗಿ ಮಲಗಿದ್ದೀನಿ. ಮತ್ತೆ ಯಾಕೆ ಗೊತ್ತಾ, ಫಸ್ಟ್ ನಮ್ಮ ಮಾಮೇದು ಹೇಳ್ತಾರೆ, ಅವ್ರು ರೆಡಿ ಆಗ್ತಾರೆ, ಆಮೇಲೆ ನನ್ನನ್ನು ಎಬ್ಬರಿಸ್ತಾರೆ. ನಾನು ರೆಡಿ ಆಗ್ತೀನಿ, ರೆಡಿ ಆಗಿಬಿಟ್ಟು ಮತ್ತೆ ನಮ್ಮ ಅಣ್ಣ ಎದ್ದು ರೆಡಿಯಾಗಿ ಹೊರಡ್ಬೇಕಲ್ವ. ಸೊ ಅಲ್ಲಿವರೆಗೂ ಟೈಮ್ ಇರುತ್ತಲ್ಲ, ಸುಮ್ಮನೆ ಫೋನ್ ನೋಡಿದ್ರೆ ವೇಸ್ಟ್ ಅಲ್ವಾ. ಅದಕ್ಕೆ ಮತ್ತೆ ಇನ್ನೊಂದು ರೌಂಡ್ ಮಲ್ಕೊತೀನಿ. ಮ್ಯಾಮು ರೆಡಿ ಹೊರಡೋಣ ಅಂದ ತಕ್ಷಣ ಬಂದು ಶಿಸ್ತಾಗಿ ಕಾರಲ್ಲಿ ಕೂತ್ಕೊತೀನಿ. ಆಲ್ರೆಡಿ ಲಗೇಜ್ ಎಲ್ಲ ನೈಟೇ ಪ್ಯಾಕ್ ಆಗಿತ್ತು, ಅದರಿಂದ ಮಾರ್ನಿಂಗ್ ಏನು ಪ್ಯಾಕಿಂಗ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಎಲ್ಲರೂ ಕಾರಲ್ಲಿ ಸೇಮ್ ಲೊಕೇಶನ್ಗೆ, ಸೇಮ್ ಬ್ರೈಡ್, ಸೇಮ್ ಗ್ರೂಮ್, ನಾವು ಸೇಮ್ ಮೇಕಪ್ ಆರ್ಟಿಸ್ಟ್ ಹೊರಟು. ಸೇಮ್ ಚೌಟ್ರಿ, ಸೇಮ್ ಲೊಕೇಶನ್. ಬೆಳಗ್ಗೆ ಮುಹೂರ್ತಕ್ಕೆ ಬಂದಿದ್ದೀವಿ. ನೆನ್ನೆ ರಿಸೆಪ್ಷನಿಗೆ ಬಂದಿದ್ದೀವಿ. ಇದಂತೂ ನನಗೆ ತುಂಬ ಇಷ್ಟ ಆಯಿತು, ಯುನೀಕ್ ಆಗಿತ್ತು. ಇದು ನೋಡಿಕೊಂಡು ನಮ್ಮ ಲಗೇಜೆಲ್ಲ ಎತ್ಕೊಂಡು ಮುಂದೆ ಹೋದೋ. ಹಬ್ಬ, ಈ ಮೆಟ್ಲು ನೋಡಿ ಈ ನಮ್ಮದು ಮೇಕಪ್ ಬ್ಯಾಗ್ ಹೆಂಗಪ್ಪ ಇಷ್ಟು ದೂರ ಎತ್ಕೊಂಡು ಹೋಗೋದು ಅನ್ನಿಸ್ಬಿಡ್ತು. ಫೈನಲಿ ಎತ್ಕೊಂಡು ಹೋಗ್ತಾ ಇರಬೇಕಾದ್ರೆ ನಮಗೆ ಇದು ಕಾಣಿಸ್ತು. ಇದೇನಂತ ಹೇಳಿ ನೋಡೋಣ. ಬ್ರೈಡ್ನ ಕರ್ಕೊಂಡು ಹೋಗ್ತಾರಲ್ಲ ಅದು. ಇದನ್ನೆಲ್ಲ ನೋಡಿಕೊಂಡು ನಾವು ಮೇಲ್ಗಡೆ ಹೋಗಿ ನಮ್ಮ ಲಗೇಜೆಲ್ಲ ಪ್ಯಾಕ್ ಮಾಡಿಕೊಂಡು, ಇನ್ನೂ ಬ್ರೈಡ್ ಬಂದಿರಲಿಲ್ಲ. ಅಲ್ಲಿ ಡೆಕೋರೇಷನ್ಸ್ ಎಲ್ಲ ಆಗ್ತಾಯಿತ್ತು, ಅದನ್ನೆಲ್ಲ ನೋಡ್ತಾ ಕೂತಿದ್ದೋ. ಬ್ರೈಡ್ ಬರೋ ಗ್ಯಾಪಲ್ಲಿ ನಾವುಗಳೆಲ್ಲ ಏನೇನು ಮಾಡ್ತಿದ್ವಿ ಗೊತ್ತಾ? ಯೂಶ್ವಲಿ ಸುಮ್ಮನೆ ಅಂತೂ ಕೂತಿರೋದಿಲ್ಲ. ಎಷ್ಟು ಕಾಮಿಡಿ ಇರುತ್ತೆ ಅಂದರೆ, ಇವಾಗ ಒಂದು ಕ್ಲಿಪ್ ಹಾಕ್ತೀನಿ ನೋಡಿ. ನೀನು ಕುತ್ಕೊಳ್ಳೋ ನೀಟಾಗಿ ಒಂದ್ಸರಿಗೆ. ರೆಡಿ. ಹಿಂಗೆ ತಗೋ, ಇನ್ನೊಂಚೂರು ಹತ್ರ ಹೋಗು. ಹಿಂಗೆ ತಗೋ. ಮಾಡ್ತಿದ್ಯಾ? ಎಸ್, ಆಗಿಂದ ಆಗ್ತಿದೆ. ಇದು ಓಲ್ಡ್ ಸ್ಟೈಲ್, ಹೊಸ ಸ್ಟೈಲ್ ಹೆಂಗೆ ಗೊತ್ತಾ ನೋಡಿ. ಇದು ಹೊಸ ಕಪ್ಸ್ ಈ ಥರ ಹಾರ್ಟ್ ಅನ್ಕೋಬೇಡಿ, ಇದು ಹಾರ್ಟ್ ಅಲ್ಲ. ಹಿಂಗೆ ಮೊದಲು ಏನು ಮಾಡೋದಿದು? ಏನು ಮಾಡ್ಬೇಕು? ಹುಷಾರು, ಅದೆಲ್ಲ ಚುಚ್ಕೊಂಡಿರ. ಅದು ಬಿದ್ದೋದ್ರೆ ಕಟ್ಟಾಗಿ ಏನು ಮಾಡ್ತೀರಾ? ಏನೂ ಆಗಲ್ಲ ಅದು ನೋಡಿ. ಏನೂ ಆಗಲ್ಲ, ಸುಟ್ಟೋಗುತ್ತೆ ಅಷ್ಟೇ. ಇಷ್ಟು ಸ್ಟ್ರೆಂತ್ ಐತೆ, ಸುಡುತ್ತಲ್ಲ ಅದಕ್ಕೆ. ಹಂಗೆ ಬೀಳಿಸ್ಕೊಂಡು ಸುಟ್ಕೊಳ್ಳಿ, ಎಲ್ಲ ಚಲೋ ಬಿಡುತ್ತೆ. ಕಾಮಿಡಿ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ನಮ್ಮ ಬ್ರೈಡ್ ಬಂದರು. ಬ್ರೈಡ್ ಬಂದಿದ ತಕ್ಷಣ ಅವ್ರನ್ನ ಕಂಪ್ಲೀಟ್ ರೆಡಿ ಮಾಡಿ ಲಗೇಜ್ ಎಲ್ಲ ಅದು ಇಮ್ಮಿಡಿಯೇಟ್ ಅವಾಗಲೇ ಪ್ಯಾಕ್ ಮಾಡಿಬಿಡ್ತೀವಿ ನಾವು. ಬ್ರೈಡೆಲ್ಲ ಆದಮೇಲೆ ಒಂದ್ಸಲ ಔಟ್ಸೈಡ್ ಹೋಗೋದಕ್ಕೂ ಮುಂಚೆ ನಮ್ಮ ಐಟಮ್ ಏನಿದ್ರೆ ನೀಟಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಔಟ್ಸೈಡ್ ಹೋದೋ. ಇಲ್ಲಿ ಆ್ಯಕ್ಚುಲಿ ಎಲ್ಲ ಫುಲ್ ಡೆಕೋರೇಷನ್ ಎಲ್ಲ ಆಲ್ಮೋಸ್ಟ್ ರೆಡಿಯಾಗಿದೆ. ಕಂಪ್ಲೀಟ್ ನೋಡಿ ಹೇಗೆ ಕಾಣಿಸ್ತಿದೆ ಮಂಟಪ. ಇದ್ರ ಜೊತೆ ಇಲ್ಲಿ ಗೌರಿ ಪೂಜೆ ಮತ್ತು ಏನೇನೋ ಇವರು ತುಂಬ ಶಾಸ್ತ್ರಗಳಿದ್ದಿಲ್ಲ. ಸೊ ಅದೆಲ್ಲ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ನಮ್ಮ ಬ್ರೈಡ್ ಗೌರಿ ಪೂಜೆಗೆ ಕೂತಿದ್ದಾರೆ, ಪೂಜೆಗೋಸ್ಕರ. ಇದ್ರ ಜೊತೆ ಇಲ್ಲಿ ಎಷ್ಟೊಂದೆಲ್ಲ ಏನೇನೋ ಡಿಸೈನ್ ಮಾಡಿದ್ದಾರೆ. ಸೀರಿಯಸ್ಲಿ ಗೊತ್ತಿಲ್ಲ ಇವೆಲ್ಲ ಏನೇನೋ ಮಾಡಿದ್ದಾರೆ ಅಂತ. ಸೆಂಟ್ರಲ್ಲೊಂದು, ಆ ಕಡೆ ಸೈಡಲ್ಲೊಂದು, ಎಲ್ಲದು ಮಾಡಿದ್ದಾರೆ. ಎಷ್ಟೊಂದು ಡಿಫ್ರೆಂಟಾಗಿಲ್ಲ. ನಾನು ಫಸ್ಟ್ ಟೈಮ್ ನೋಡಿದ್ವಲ್ಲ, ತುಂಬಾ ಎಂಜಾಯ್ ಮಾಡಿದೆ ಇದನ್ನೆಲ್ಲದು ಕೂಡ. ಗೌರಿ ಪೂಜೆದು ಅಷ್ಟೇ ಎಷ್ಟು ನೀಟಾಗಿ ಜೋಡಿಸಿದ್ದಾರೆ ನೋಡಿ, ಅಷ್ಟು ಗೌರಿಗಳನ್ನೆಲ್ಲ. ನಾನು ಫುಲ್ ಖುಷಿಯಾಗಿ ನೋಡ್ತಾ ಇದ್ದೆ. ನೋಡಿದ ತಕ್ಷಣ ಆಮೇಲೆ ಹೊಟ್ಟೆ ಕೇಳ್ತಾಯಿತ್ತು ತಿಂಡಿ ಅಂತ. ಅಲ್ಲಿಂದ ತಿಂಡಿಗೆ ಹೋದೋ, ತಿಂಡಿ ಮುಗಿಸ್ಕೊಂಬತ್ತ ಒಂದು ಸೂಪರ್ ಸೀನ್ ನೋಡಿ ಹೆಂಗಿದೆ. ಈ ಏಜಲ್ಲಿ ಆ್ಯಕ್ಚುಲಿ ಇದೇ ಬೇಕಾಗಿರೋದು. ಗಂಡಂಗೆ ಹೆಂಡತಿ ಆಗಬೇಕು, ಹೆಂಡತಿಗೆ ಗಂಡ ಆಗಬೇಕು. ಇವರಿಬ್ಬರು ನೋಡಿ ತುಂಬ ಖುಷಿ ಆಯಿತು. ಲೈಕ್ ಫ್ಯೂಚರಲ್ಲೂ ನಾವು ಎಲ್ಲರೂ ಕೂಡ ಇದೇ ಥರನೇ ಇರಬೇಕು. ಆ ಒಳ್ಳೆ ಸೀನ್ ನೋಡಿಕೊಂಡು ಬಾಯೆಲ್ಲ ಒಂಚೂರು ಸ್ವೀಟ್ ಮಾಡ್ಕೋಬೇಕಲ್ವ. ಅದಕ್ಕೆ ಟೀ ಕುಡಿದು ನೆಮ್ಮದೇ ಇಲ್ಲಿಂದ ಹೊರಟು ಇವಾಗ ನಾವು ನೆಕ್ಸ್ಟು ಸಲೂನ್ಗೆ ಹೋಗ್ತೀವಿ. ಈ ಲಗೇಜ್ನ ಎಳ್ಕೊಂಡು ಹೋಗಬೇಕು, ಸಮ್ಟೈಮ್ಸ್ ಎತ್ತಬೇಕು ಏನಾದರೂ ಇದ್ದಾಗ. ಫೈನಲಿ ಮದುವೆ ಎಲ್ಲ ಮುಗಿಸಿ ಲಗೇಜ್ ಎತ್ಕೊಂಡು ಆಟೋದಲ್ಲಿ ಕೂತ್ಕೊಂಡು ಹೋಗ್ತಾಯಿದ್ದೀವಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ.